ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ಕಥೆಯು ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಗೆಳೆಯರೇ, ನಾನು ಗಂಗಾ. ನಾನು ಪದವಿಯ ಕೊನೆಯಲ್ಲಿ ಇರಬೇಕಾದರೆ ನನಗೆ ಮದುವೆ ಮಾಡಿ ಕೊಡಲಾಗಿತ್ತು. ಹುಡುಗ ಸಿಟಿ ಕಡೆಯವನು ಅಂತ ನನಗೂ ಖುಷಿಯಾಗಿ ಮದುವೆಗೆ ಒಪ್ಪಿಕೊಂಡೆ. ನನ್ನ ಗಂಡನ ಹೆಸರು ರಾಜೀವ್. ಅವರು ನೋಡೋಕೆ ಒಳ್ಳೆಯವರಾದರೂ ಕೆಲವೊಮ್ಮೆ ಸಿಟ್ಟಿಗೆದ್ದರು. ಹೀಗೆ ಅವರ ಸಿಟ್ಟಿನಿಂದ ಬೇಸತ್ತು ನಾನು ಅವತ್ತು ನಡೆದ ಘಟನೆ ಬಗ್ಗೆ ಇವತ್ತು ಹೇಳ್ತೀನಿ. ನನ್ನ ಮದುವೆಯಾದ ಮೇಲೆ ನನ್ನ ಗಂಡ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಯಾವಾಗ ಎಲ್ಲ ಬಿಸಿನೆಸ್ ಕೈ ಕೊಟ್ಟಿತ್ತು ಅವಾಗ ಅಲ್ಲಿನ ಸಿಟ್ಟು ತಂದು ನನ್ನ ಮೇಲೆ ಹಾಕುತ್ತಿದ್ದರು. ಅವರು ತಮ್ಮ ಖುಷಿ ಜೊತೆಗೆ ನನ್ನ ಖುಷಿಯನ್ನು ಹಾಳು ಮಾಡಿ ಬಿಟ್ಟಿದ್ದರು. ಕೊನೆಗೆ ಏಕಾಂತದಲ್ಲಿ ಸೇರುತ್ತಿದ್ದ ನಾವು ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಸೇರುವ ಹಾಗಾಯಿತು. ಎಷ್ಟೋ ಸಲ ನಾನು ಆ ಹಸಿವಿನಿಂದ ಬಳಲಿ ಬೆರಳು ಹಾಕಿ ವಾಂತಿ ಮಾಡಿಕೊಳ್ಳುತ್ತಿದ್ದೆ. ಇಷ್ಟಾದರೂ ಸಹಿತ ಅವರು ಕಿರಿಕಿರಿ ಮಾಡುತ್ತಿದ್ದರು. ನಾನು ಅದನ್ನೆಲ್ಲವನ್ನೂ ಸಹಿಸಿಕೊಂಡು ಹೋಗುತ್ತಿದ್ದೆ. ಆದರೆ ನನಗೆ ನನ್ನ ಕಾಲೇಜಿನ ನನ್ನ ಸ್ನೇಹಿತ ವೀರೇಶ್ ನೆನಪಾಗುತ್ತಿದ್ದ. ಅವನು ನಾನು ಕಾಲೇಜಿಗೆ ಹೋಗಬೇಕಾದರೆ ನನ್ನ ಹಿಂದೆಯೇ ಬರುತ್ತಿದ್ದ. ಪಾಠ ಕೇಳುವಾಗಲೂ ನನ್ನನ್ನು ನೋಡುತ್ತಿದ್ದ. ನನಗೂ ಅವನ ಮೇಲೆ ಪ್ರೀತಿ ಮೂಡುವ ಹೊತ್ತಿಗೆ ನನ್ನ ಮದುವೆಯಾಗಿ ಬಿಟ್ಟಿತ್ತು. ಹೀಗಾಗಿ ನಾನು ಎಲ್ಲವನ್ನೂ ಮರೆತು ಬಿಟ್ಟಿದ್ದೆ. ಹೀಗಿದ್ದಾಗ ಒಂದು ದಿನ ನನ್ನ ಗಂಡ ವಿದೇಶಕ್ಕೆ ಹೋಗೋಕೆ ರೆಡಿಯಾದ. ಅವರು ಹೋದರೆ ಬರುವುದು 6 ತಿಂಗಳು ಆಗುತ್ತಿತ್ತು. ಆಗ ಅವರು ನನ್ನನ್ನು ಅವರ ಮನೆಯಲ್ಲಿ ಎಂದರೆ ಹಳ್ಳಿಯಲ್ಲಿ ಬಿಟ್ಟು ಹೋದರು. ಆ ಹಳ್ಳಿಯಲ್ಲಿಯೇ ವೀರೇಶ್ ಕೂಡ ಇದ್ದ. ಆಗ ನನಗೆ ಏನೋ ಒಂದು ಚಿಕ್ಕ ದೂರದ ದಾರಿ ಕಂಡ ಹಾಗೆ ಎನಿಸಿತು. ಮನೆಯಲ್ಲಿ ಕೇವಲ ನಾನು, ಅತ್ತೆ, ಮಾವ ಇದ್ದೆವು. ಈ ನಡುವೆ ಅತ್ತೆ ಹೃದಯಘಾತವಾಗಿ ಹೋಗಿಬಿಟ್ಟರು. ಇದೇ ಶಾಕ್ ನಿಂದ ಮಾವ ಕೂಡ ತುಸು ದಿನ ಹಾಸಿಗೆ ಹಿಡಿದರು. ಈ ಹೊತ್ತಿನಲ್ಲಿ ನನಗೆ ಮತ್ತು ಎಲ್ಲರಿಗೂ ನೇರವಾದವನೇ ವೀರೇಶ್. ಅವನು ನಮ್ಮ ದೂರದ ಸಂಬಂಧಿಯಾಗಿದ್ದ. ಅವನೇ ಬಂದು ಮಾವನ ಬಟ್ಟೆ ಬರೆ ಬದಲಾಯಿಸಿ ಹೋಗುತ್ತಿದ್ದ. ನಾನು ಆಮೇಲೆ ಅವರಿಗೆ ಊಟಕ್ಕೆ ಕೊಡುತ್ತಿದ್ದೆ. ಈ ನಡುವೆ ವೀರೇಶ್ ಮತ್ತು ನನ್ನ ನಡುವೆ ತುಸು ಗೆಳೆತನ ಮತ್ತೆ ಹೆಚ್ಚಾಯಿತು. ಹೀಗೆ ಒಂದು ದಿನ ನಾನು ಮಾವನಿಗೆ ಊಟಕ್ಕೆ ಕೊಡುವಾಗ ಏನೋ ಎದ್ದು ನಿಂತಂತೆ ಕಂಡಿತ್ತು. ನನಗೆ ಏನೇನೋ ಎನಿಸಿತು. ಆ ಕಡೆ ನೋಡಬಾರದು ಎಂದು ಎನಿಸಿದರೂ ಮನಸ್ಸು ಕೇಳಲಿಲ್ಲ. 6 ತಿಂಗಳಿಂದ ನನ್ನ ಯಜಮಾನನಿಂದ ದೂರವಿದ್ದ ನನಗೆ ಏನೋ ಒಂದು ಬೆಳಕು ಕಂಡಿತು. ಆಗ ನಾನು ಊಟಕ್ಕೆ ಕೊಡುತ್ತಿದ್ದರೂ ಸಹಿತ ಪದೇ ಪದೇ ನನ್ನ ಗಮನ ಕಡೆಗೆ ಹೋಗುತ್ತಿತ್ತು. ಆ ಬೆಳಕನ್ನು ಕಂಡ ನನಗೆ ಅದು ಬೇಕೇ ಬೇಕು ಎನಿಸತೊಡಗಿತು. ಕೊನೆಗೆ ತಡೆದುಕೊಳ್ಳಲು ಆಗದೆ ಹೊರಗೆ ಬಂದು ದೇವರು ಕೊಟ್ಟ ಕೈಯಿಂದ ಸಮಾಧಾನ ಮಾಡಿಕೊಂಡೆ. ಮರುದಿನವೂ ಇದೇ ಘಟನೆ ನಡೆಯಿತು. ಆದರೆ ಮಾವನಿಗೆ ವಯಸ್ಸಾಗಿದೆ ಎಂದೆನಿಸಿ ಸುಮ್ಮನೆ ಇದ್ದೆ. ಹೀಗೆ ಒಂದು ದಿನ ವೀರೇಶ್ ಮನೆಗೆ ಬಂದಾಗ ಅಡುಗೆ ಮನೆ ಬಲ್ಬ್ ಕೆಟ್ಟಿದೆ, ಬೇರೆಯದು ಹಾಕು ಎಂದು ಹೇಳಿದಾಗ ಅವನು ಸರಿ ಎಂದು ಹೇಳಿ ಹಾಕತೊಡಗಿದ್ದ. ಹೀಗೆ ಅವನು ನಿಂತಾಗ ನಾನು ಅದನ್ನು ನೋಡಿದ್ದೆ. 2 ದಿನಗಳಿಂದ ನನ್ನಷ್ಟಕ್ಕೆ ನಾನೇ ಸಮಾಧಾನ ಮಾಡಿಕೊಂಡಿದ್ದ ನನಗೆ ಮತ್ತೆ ತಲೆ ಕೆಟ್ಟ ಹಾಗೆ ಆಯ್ತು. ಇದ್ದರೂ ಇಲ್ಲದಂತಿರುವ ವಿದೇಶದಲ್ಲಿರುವ ಗಂಡನನ್ನು ನೆನಪಿಸಿಕೊಂಡು ನನಗೆ ಅಳು ಬಂದ ಹಾಗೆ ಆಯಿತು. ನನಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರು ಬಂದಿತ್ತು. ಕೊನೆಗೆ ಅವನು ಕೆಳಗೆ ಇಳಿದು ಯಾಕೆ ಎಂದು ಕೇಳಿದಾಗ ಕಣ್ಣಲ್ಲಿ ಧೂಳು ಬಿದ್ದಿರಬಹುದು ಎಂದು ಸುಳ್ಳು ಹೇಳಿದೆ. ಆಮೇಲೆ ಅವನನ್ನು ಕೂರಿಸಿ ಚಹಾ ಮಾಡಿದೆ. ಹೀಗೆ ಚಹಾ ಕುಡಿಯುವಾಗ ನಾನು ಅವನಿಗೆ ಮದುವೆ ಬಗ್ಗೆ ಕೇಳಿದಾಗ ಅವನು ಅದರಲ್ಲಿ ಆಸಕ್ತಿ ಇಲ್ಲ ಎಂದೆಲ್ಲ ಹೇಳಿದ. ಕೊನೆಗೆ ನಾನೇ ನೀನಿನ್ನು ನನ್ನ ಮರೆತಿಲ್ಲ ಅನ್ಸುತ್ತೆ, ಆ ವಿಧಿಯೇ ನಮ್ಮನ್ನು ಒಂದು ಗೂಡಿಸಿದ ಹಾಗೆ ಇದೆ. ನಾನು ದೂರ ಹೋಗಬೇಕು ಎಂದುಕೊಂಡಿದ್ದರು, ಅದು ಆಗುತ್ತಿಲ್ಲ ಎಂದು ಅಳ್ತೊಡಗಿದೆ. ಆಗ ಅವನು ನನ್ನ ಸಮಾಧಾನಪಡಿಸಿ ಅಲ್ಲಿಂದ ಹೋದ. ಆಮೇಲೆ ನನಗೆ ನನ್ನಿಂದ ಈತನ ಜೀವನ ಹಾಳು ಆಯಿತಲ್ಲ ಎಂದು ಆ ದಿನ ಯೋಚನೆ ಮಾಡುತ್ತಲೇ ಇದ್ದೆ. ಕೊನೆಗೆ ನನಗೆ ಒಂದು ಉಪಾಯ ಹೊಳೆಯಿತು. ಅದೇನು ಎಂದರೆ ಮರುದಿನ ಅವನು ಮನೆಗೆ ಬಂದಾಗ ಚಹಾ ಕೊಡುವಾಗ ನನ್ನ ಸೌಂದರ್ಯದ ದರ್ಶನ ಮಾಡಿಸಿದೆ. ಮೊದಮೊದಲು ಕೂಡ ನೋಡುತ್ತಿರಲಿಲ್ಲವಾದರೂ ಹೆಣ್ಣಿನ ಸೌಂದರ್ಯಕ್ಕೆ ಸೋಲದವರು ಇದ್ದಾರೆ. ಅವನು ನೋಡಲು ಶುರು ಮಾಡಿದ. ಹೀಗೆ ಪ್ರತಿದಿನ ನಡೆಯುತ್ತಲೇ ಇತ್ತು. ಆದರೆ ನಾನು ಮಾತ್ರ ಸಮಯ ಸಂದರ್ಭಕ್ಕಾಗಿ ಕುಳಿತಿದ್ದೆ. ಹೀಗೆ ಒಂದು ದಿನ ನಾನು ಮನೆಯಲ್ಲಿ ಇದ್ದಾಗ ಅವನು ಮಾವನಿಗೆ ಕುಡಿಯಲು ಎಳನೀರು ತಂದಿದ್ದ. 3 ಸೇರಿ ಕುಡಿದ ಬಳಿಕ ನಾನು ಅಡುಗೆ ಮನೆಯಲ್ಲಿ ಬಲ್ಬ್ ಹೋಗಿದೆ ಎಂದು ಹೇಳಿ ಅವನನ್ನು ಮೇಲೆ ಹತ್ತಲು ಹೇಳಿದ್ದೆ. ಹಾಗೆ ಹತ್ತಿರಬೇಕಾದರೆ ನಾನು
ಧೈರ್ಯ ಮಾಡಿ ಅದಕ್ಕೆ ಕೈ ಹಾಕಿದೆ. ಆತ ಗಾಬರಿಯಿಂದ ಕೆಳಗೆ ಇಳಿದು ಬಿಟ್ಟ. ಆಗ ನಾನು ಅವನಿಗೆ ನಮ್ಮ ಕಾಲೇಜಿನ ದಿನಗಳ ಬಗ್ಗೆ ನೆನಪಿಸಿದೆ. ಅವನು ಇದೆಲ್ಲ ಬೇಡ ಎಂದು ಹೇಳುತ್ತಲೇ ಇದ್ದ. ಆಗ ನಾನು, ಹಾಗಿದ್ದರೆ ನನ್ನ ಮೇಲೆ ನಿನಗೆ ಮನಸ್ಸಿಲ್ಲದಿದ್ದರೆ ನೀನೇಕೆ ನನ್ನನ್ನು ಚಹಾ ಕೊಡುವಾಗ ನೋಡುತ್ತಿದ್ದೆ? ಹೊಲಕ್ಕೆ ಬಂದಾಗ ನಾನು ಕಸ ತೆಗೆಯುವಾಗ ಒಂದು ಬದಿಯಲ್ಲಿ ನಿಂತು ನೀನು ಏನು ನೋಡುತ್ತಿದ್ದೆ? ನಾನು ಬಟ್ಟೆ ತೊಳೆಯುವಾಗ ಗಾಡಿ ತಗೊಂಡು ಏಕೆ ನನ್ನ ಮುಂದೆ ಬಂದು ಗಾಡಿ ನಿಲ್ಲಿಸಿ ಮತ್ತೆ ಚಾಲು ಮಾಡಿಕೊಂಡು ಹೋಗುತ್ತಿದ್ದೆ ಎಂದಾಗ ಅವನು ದಿಗಿಲು ಬಡಿದಂತೆ ನಿಂತ. ಕೊನೆಗೆ ಅವನು ನನ್ನನ್ನು ಪ್ರೀತಿಸಿದ್ದು ನಿಜ ಮರೆಯುವುದಕ್ಕೆ ಆಗಲಿಲ್ಲ, ಆದರೆ ಬೇರೆಯವರನ್ನು ಮದುವೆ ಮಾಡಿಕೊಳ್ಳಲು ಮನಸ್ಸು ಇರಲಿಲ್ಲ ಎಂದು ಹೇಳಿದ. ಆಗ ನಾನು ಅಲ್ಲಿಗೆ ಅವನಿಗೆ ಮುತ್ತು ಕೊಟ್ಟಾಗ ಅವನು ಸುಮ್ಮನಿದ್ದ. ಕೊನೆಗೆ ನಾನು ಅವನಿಂದ ಅಲ್ಲಿಯೇ ಆ ಕೆಲಸವನ್ನು ಮಾಡಿಸಿಕೊಂಡಿದ್ದೆ. ನೋಡಲು ಕಟ್ಟುಮಸ್ತಾಗಿದ್ದ ಹಳ್ಳಿಯ ಹುಡುಗ ಸಿಡಿಲು ಗುಡುಗಿನಂತೆ ಆರ್ಭಟ ಮಾಡಿ ಮರುಭೂಮಿಯಲ್ಲಿ ನೀರು ಬರುವಂತೆ ಮಾಡಿದ್ದ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಅವನು, ಈಗ ಹೇಗಿದ್ದೀಯಾ ಎಂದ. ನಾನು ಚೆನ್ನಾಗಿದ್ದೀನಿ, ನಿನ್ನ ಮಾತನ್ನು ಕೇಳಿ ನನಗೆ ಇನ್ನಷ್ಟು ಸಂತೋಷವಾಗಿದೆ. ನಾನು ನಿನ್ನನ್ನು ನೋಡಲು ಮೊದಲು ಕಾಯುತ್ತಿದ್ದೆ ಎಂದು ಹೇಳಿದೆ. ಆಗ ಅವನು, ನೀನು ನನ್ನ ಜೀವನವನ್ನು ಬಹಳಷ್ಟು ಬೆಳಗಿಸುತ್ತೀಯ, ನಾನು ನಿನ್ನನ್ನು ಬಹಳಷ್ಟು ನಂಬುತ್ತೇನೆ ಎಂದ. ಆದರೆ ನಾನು ಅವನಿಗೆ, ನಾನು ಕೂಡ ನಿನ್ನನ್ನು ನಂಬುತ್ತೇನೆ, ನಾವು ಒಟ್ಟಾಗಿ ಸಮಯ ಕಳೆಯುವುದು ನನಗೆ ಇಷ್ಟ, ಆದರೆ ಇದಕ್ಕಿಂತ ಜಾಸ್ತಿ ಏನು ಮಾಡಲು ಆಗುವುದಿಲ್ಲ ಎಂದು ಹೇಳಿದೆ. ಆಗ ಅವನು ಸರಿ ಎಂದು ಹೇಳಿದ. ಆಮೇಲೆ ಕೆಲ ದಿನಗಳ ಬಳಿಕ ನಾನು ಮತ್ತೆ ಸಿಟಿಗೆ ಬಂದುಬಿಟ್ಟೆ. ಸದ್ಯ ನಾನು ಗಂಡ, ಮಗು, ಮಾವ ಎಲ್ಲರೂ ಸೇರಿ ಇದ್ದೇವೆ. ಸ್ನೇಹಿತರೆ, ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.